ಮತದಾನ ಮಾಡಿ ಊಟ ಮಾಡಿ ಅಂತ ಒಳ್ಳೆ ಆಫರ್ ನೋಡಿ. ಖಾಸಗಿ ಹೋಟೆಲ್ ಒಂದು ಅಭಿಯಾನವನ್ನ ಕೈಗೊಂಡಿದೆ. ವೋಟ್ ಮಾಡೋದಷ್ಟೇ ಅಲ್ಲ, ವೋಟ್ ಮಾಡಿ ಬಂದವ್ರಿಗೆ ಸ್ಪೆಷಲ್ ಊಟ ಕೊಡ್ತಾ ಇದ್ದಾರೆ. ಯಾವ ಹೋಟೆಲ್ ಅದು? ಬೆಂಗಳೂರಿನಲ್ಲಿ ಜ್ಯೂಸ್ ತಿಂಡಿ ಆಫರ್ ನೀಡಿತ್ತು ಈ ಹೋಟೆಲ್. ಈಗ ಊಟವನ್ನು ಕೂಡ ಕೊಡ್ತಾ ಇದೆ. ನೃಪತುಂಗ ರಸ್ತೆಯ ನಿಸರ್ಗ ಹೋಟೆಲ್ನಲ್ಲಿ ಜನವೋ ಜನ. ಹೇಗಿದೆ ನೋಡಿ ಆಫರ್. ವೋಟ್ ಮಾಡಿ ಬಂದವರಿಗೆ ನಿಸರ್ಗ ಹೋಟೆಲ್ನಲ್ಲಿ, ನೃಪತುಂಗ ರಸ್ತೆಯ ನಿಸರ್ಗ ಹೋಟೆಲ್ನಲ್ಲಿ ಫ್ರೀಯಾಗಿ ಊಟ ನೀಡಲಾಗ್ತಾ ಇದೆ. ಮತೋತ್ಸವದ ಸಡಗರ ಅಂತಾನೆ ಹೇಳಬೇಕು. ಪ್ರಜಾಪ್ರಭುತ್ವದ ಹಬ್ಬ, ಮತದಾನದ ದಿನ ಅಂತಂದ್ರೆ ಈ ಹಬ್ಬದ ದಿನ ಒಳ್ಳೆ ಊಟ ಇಲ್ತಾ ಇದ್ರೆ ಹೇಗೆ ಹೇಳಿ. ಹಾಗಾಗಿ ಈ ಹಿಂದೆ ಜ್ಯೂಸ್ ತಿಂಡಿ ಈ ಥರ ಆಫರ್ ನೀಡಿದಂಥ ಹೋಟೆಲ್ ಇವತ್ತು ಊಟದ ಆಫರ್ ನೀಡ್ತಾ ಇದೆ. ಹಕ್ಕು ಚಲಾಯಿಸಿ ಬಂದವರಿಗೆ ಖುಷಿಯಾಗುವಂಥ ಒಂದು ವಿಚಾರ. ನಿಸರ್ಗ ಹೋಟೆಲ್ ಊಟದ ಆಫರ್ ನೀಡಿದೆ ಮತದಾನ ಮಾಡಿ ಬಂದವರಿಗೆ. ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗಡೆ ಮತದಾನ ಮಾಡಿದ್ದಾರೆ, ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಹಕ್ಕು ಚಲಾವಣೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಧರ್ಮಸ್ಥಳದ ಎಸ್ಡಿಎಂ ಶಾಲೆಯಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗಡೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ದೊಡ್ಡ ದೊಡ್ಡ ನಾಯಕರು ಈ ಸ್ಟಾರ್ ಎಲ್ಲ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಉತ್ತಮ ಸಂದೇಶ, ನಾವು ಬಂದಿದ್ದೀವಿ, ನೀವು ಬನ್ನಿ, ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಅಂಥದ್ದೊಂದು ಸಂದೇಶ ಈ ಮೂಲಕ. ಯಾವಾಗಲೂ ಹೇಳ್ತಾ ಇರ್ತೀವಿ, ಮತ ಹಾಕುವುದು ನಮ್ಮೆಲ್ಲರ ಜವಾಬ್ದಾರಿ, ಹಕ್ಕು, ಮರೆಯದೇ ಬಂದು ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಅಂತ. ರಾಜ್ಯ ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನಾವು ಆಶಿಸ್ತೇವೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು. ಯಾಕೆಂದ್ರೆ ವೋಟು ಹಾಕೋದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂತ ಅಥವಾ ನಮ್ಮ ಪ್ರದೇಶಕ್ಕೆ ಬೇಕಾಗುವಂತ ಪ್ರತಿನಿಧಿ, ದೇಶಕ್ಕೆ ಬೇಕಾಗುವಂತ ಒಳ್ಳೆ ನಾಯಕರನ್ನು ನಮ್ಗೆ ಕೊಡ್ಲಿಕ್ಕಾಗುತ್ತೆ. ಬಹಳ ಸಂತೋಷ. ನಾನು ನನ್ನ ಶ್ರೀಮತಿಯವರು ಮತ್ತು ನಮ್ಮೆಲ್ಲ ಕುಟುಂಬದವರು ಬಂದು ಮತದಾನ ಎಲ್ಲರೂ ಮಾಡಿದ್ದೇವೆ. ರಾಜ್ಯ ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ ಬರಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕ 14 ಕ್ಷೇತ್ರಗಳಲ್ಲಿ ಸರಾಸರಿ 22% ಮತದಾನ ಆಗಿದೆ. ಈಗ ಬೆಳಗ್ಗೆ 11:30 ಅಷ್ಟೊತ್ತಿಗೆ ಸರಾಸರಿ 22%, 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗಿರ್ತಕ್ಕಂಥದ್ದು. ಎಲ್ಲ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗಿದೆ ಅಂತ ನೋಡ್ತಾ ಇದ್ರೆ 22% ಮತದಾನ ಆಗಿದೆ. ಇದು ಮಾಡರೇಟಾ, ಎಬೋ ಮಾಡರೇಟಾ, ಗುಡ್ ರೆಸ್ಪಾನ್ಸಾ ಏನು ಅಂತ ಕೇಳೋಣ. ದಕ್ಷಿಣ ಕನ್ನಡದಲ್ಲಿ ಗರಿಷ್ಠ 30% ಮತದಾನ ಆಗಿರುವಂತಹ ರಿಪೋರ್ಟ್ಸ್ ಬರ್ತಾ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ 14 ಕ್ಷೇತ್ರಗಳಲ್ಲಿ ಅದರ ಶೇಕಡವಾರು ರಿಪೋರ್ಟ್ ಎಲ್ಲವನ್ನೂ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ದಕ್ಷಿಣ ಕನ್ನಡದಲ್ಲಿ ಇದೀಗ 30% ಮತದಾನ ಆಗಿರ್ತಕ್ಕಂಥ ರಿಪೋರ್ಟ್ಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕನಿಷ್ಠ 19% ವೋಟಿಂಗ್. ಬೆಂಗಳೂರು ಮಹಾಜನಗಳೇ ಎದ್ದೇಳಿ, ವೋಟ್ ಮಾಡಿ. ಸುಮ್ಮನೆ ರಜೆ ಇದೆ ಅಂತ ಸುಮ್ಮನೆ ಕುತ್ಕೋಬೇಡಿ. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿ. ನಿಮ್ಮ ಹಕ್ಕು ಅದು, ಮತದಾನ ಪ್ರಜಾಪ್ರಭುತ್ವ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಹಾಗಾಗಿ ಖಂಡಿತವಾಗ್ಲೂ ಎದ್ದು ಹೋಗಿ ವೋಟ್ ಮಾಡಿ. ಟುಡೇ ಈಸ್ ದ ಟೈಮ್. ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಇರ್ತಕ್ಕಂಥ ದಿನ ಇವತ್ತು. ಒಟ್ಟು ಸರಾಸರಿ ನೋಡಿದ್ರೆ 22% ಮತದಾನ 14 ಲೋಕಸಭಾ ಕ್ಷೇತ್ರಗಳಲ್ಲಿ. ಇದು ಆಸ್ ಆಫ್ ನಾವು ನೋಡ್ತಾ ಇದ್ರೆ ಮಾಡ್ರೇಟ್ಲಿ ಗುಡ್ ರೇಟಿಂಗ್ ಅಂತ ಹೇಳಬೇಕು. 22% ಓವರ್ ಆಲ್ ಮತದಾನ ಆಗಿರುವಂಥದ್ದು. ಇನ್ನೂ ಕೂಡ ಆಗಬೇಕಾಗಿದೆ. ಸಾಯಂಕಾಲ 6 ಗಂಟೆ ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ ಓವರ್ ಆಲ್ ಪಿಕ್ಚರ್ ಸಿಗೋವಂಥದ್ದು. ಅಲ್ಲಿವರೆಗೂ ಕೂಡ ನಾವು ಕಾಯಬೇಕಾಗತ್ತೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಲ್ಲರೂ ಕೂಡ ಬೆಳಗ್ಗೆ ಬಂದು ಮತದಾನ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಆಮೇಲೆ ಬಿಸಿಲಾಗ್ಬಿಡತ್ತೆ ಅಂತ, ಎಸ್ಪೆಷಲಿ ಹಳ್ಳಿ ಕಡೆ ಅಂತೂ ಜನ ಬೆಳಗ್ಗೆ ಬಂದು ವೋಟ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಈಸಿ ಅಂತ ಅನ್ಕೋತಾರೆ. ಇಲ್ಲ ಸ್ವಲ್ಪ ಸಾಯಂಕಾಲದ ಹೊತ್ತಿಗೆ ಬರ್ತಾರೆ. ಮಧ್ಯಾಹ್ನದ ಹೊತ್ತು ಜನರಲಿ ಸ್ವಲ್ಪ ಕಡಿಮೆ ಇರುತ್ತೆ.
ಆದರೆ ವೋಟಿಂಗ್ ಪರ್ಸೆಂಟೇಜ್ ಈಗ ನಾವು ನೋಡ್ತಾ ಇದ್ವಿ, ಎಲ್ಲ ಕಡೆ ಉತ್ಸಾಹದಿಂದ ಜನ ಬಂದು ವೋಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೇ ಸ್ವಲ್ಪ ಕಮ್ಮಿ ಅಂತ ಹೇಳಬೇಕು. ಯಾಕೆ ಬೆಂಗಳೂರಿನ ಜನಗಳಿಗೆ ಏನು ಸೋಮಾರಿತನ ಅನ್ನೋದು ಗೊತ್ತಾಗ್ತಿಲ್ಲ. ಎದ್ದು ಬಂದು ವೋಟ್ ಮಾಡಬೇಕು, ಯಾರೇ ಇರಲಿ. ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ವೋಟ್ ಮಾಡುವಂಥ ಹಕ್ಕಿದೆ. ಮತ್ತು ನಾವು ವೋಟ್ ಮಾಡದೇ ಇದ್ದಾಗ ನಮಗೆ ಈ ದೇಶದ ಕುಂದುಕೊರತೆಗಳ ಬಗ್ಗೆ ಮಾತನಾಡೋ ಯಾವುದೇ